ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನೆಕ್ಸ್ಟು ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ಮಾಡ್ತಾ ಇದ್ದಾರೆ, ಏನು ನಿರ್ಧಾರ ತಗೊಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ನೀವು ಪರಿಹಾರಗಳನ್ನು ತಗೊಳ್ಬೋದು. ಓಕೆ, ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲಿವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಈ ಒಂದು ನವೆಂಬರ್ 5ನೇ ತಾರೀಕು ಹುಣ್ಣಿಮೆ ದಿನ ಬ್ಯೂಟಿಫುಲ್ ಆಗಿರುವಂಥ ಮನಿ ಬೌಲ್ ರಿಚುವಲ್ ನಡೀತಾ ಇದೆ. ಸೊ ನಿಮ್ಮ ಲೈಫಲ್ಲಿ ಯಾರೆಲ್ಲ ಅಪಾರ್ಚುನಿಟಿನ ಬರಮಾಡ್ಕೊಳ್ಲಿಕ್ಕೆ ಕಾಯ್ತಾ ಇದ್ದೀರಾ, ಹಾಗೆ ನಿಮ್ಮ ಲೈಫಲ್ಲಿ ಯಾರಿಗೆಲ್ಲ ಅಬಂಡೆನ್ಸ್ ಬೇಕಾಗಿದೆ, ಮನಿ ಬೇಕಾಗಿದೆ, ಹಾಗೆಯೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಸಂಪತ್ತು ಅಥವಾ ಹಣವನ್ನು ನೀವು ಆಕರ್ಷಿಸಲಿಕ್ಕೆ ಈ ಒಂದು ಮನಿ ಬೌಲ್ ತುಂಬಾ ಇಂಪಾರ್ಟೆಂಟ್ ಇದೆ ಆ್ಯಂಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ಈ ಒಂದು ರಿಚುವಲ್ನ ಮಾಡೋದಕ್ಕೆ ಪ್ರಾಕ್ಟಿಕಲ್ ಆಗಿ ನಾನು ಸ್ವತಃ ಮಾಡಿ ಅದನ್ನು 100% ರಿಸಲ್ಟ್ ನನಗೆ ಸಿಕ್ಕಿದ ಮೇಲೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ನಿಮಗೆ ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಆ್ಯಂಡ್ 100% ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆನಾ, ಸೊ ಬೇಕಾದಷ್ಟು ಅಪಾರ್ಚುನಿಟಿಗಳನ್ನು ನೀವು ಈ ಒಂದು ರಿಚುವಲ್ ಮಾಡಿದ ಮೇಲೆ ಪಡ್ಕೊಳ್ತೀರಾ. ಹಾಗೆ ಹಣ ಸಂಪಾದನೆ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಇರಬಹುದು, ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಈ ಒಂದು ಮನಿ ಬೌಲ್ ರಿಚುವಲ್. ಓಕೆನಾ, ಸೊ ಇದು ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕಿರತ್ತೆ. ಡಿಸ್ಪ್ಲೇ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ಡೀಟೇಲ್ ಇದ್ದು ಕೂಡ ನೋಡ್ತಾ ಇದ್ದೀರಾ. ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಇದನ್ನು ಕೇಳಿಸ್ಕೊಂಡು ನೀವು ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ ನೀವು ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗ್ಬೋದು. ಓಕೆನಾ, ಪವರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಅನಿಸಿರ್ಬೋದು ನಾನು ಯಾವುದೇ ರೀತಿಯಾದಂಥ ಕ್ಲಾಸಸ್ ಇರ್ಬೋದು, ಸೆಷನ್ಸ್ ಇರ್ಬೋದು, ಏನೇ ತೊಗೊಂಡ್ರು ಅದು ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಅದು ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋವಂಥದ್ದು. ನಾನು ಖುಷಿಯಾಗಿರೋದಷ್ಟೇ ಅಲ್ಲ, ನೀವು ಕೂಡ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರ್ಬೇಕು, ನನ್ನ ಆಸೆ ಅದೇನೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ. ಹಾಗೆ ನವೆಂಬರ್ 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ಕೂಡ ನಡೀತಾ ಇದೆ. ಓಕೆನಾ, ಶನಿವಾರ. ಇದು ಯಾರಿಗೆಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ ಅವರನ್ನು ರಿಮೂವ್ ಮಾಡೋದಕ್ಕೆ, ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್, ಹಾಗೆ ಏನಾದರೂ ನೆಗೆಟಿವ್ಸ್ ನಡೀತಾ ಇದೆ, ಮನಸ್ತಾಪಗಳು ನಡೀತಾ ಇದೆ, ಕೆಲವೊಂದು ಅಟ್ಯಾಚ್ಮೆಂಟ್ಸ್ಗಳನ್ನು ನೀವು ಬಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ರಿಚುವಲ್ ನಿಮಗಾಗಿರುತ್ತೆ. ಸೊ ಕನ್ಫ್ಯೂಷನ್ ಆಗಬೇಡಿ, ಅದೇ ಬೇರೆ ರಿಚುವಲ್ಸ್, ಇದೇ ಬೇರೆ ರಿಚುವಲ್ಸ್. ಮನಿದೇ ಬೇರೆ ಇರುತ್ತೆ, ರಿಲೇಷನ್ಶಿಪ್ಪಿಂದ ಬೇರೆ ಇರುತ್ತೆ. ಓಕೆನಾ, ಸೊ ಲೈಫ್ ಅಂದಮೇಲೆ ಎಲ್ಲದೂ ಕೂಡ ಇಂಪಾರ್ಟೆಂಟ್. ಸೊ ನಿಮ್ಮ ಲೈಫಿಗೆ ಪ್ರತಿಯೊಂದು ಕೂಡ ತಂದುಕೊಡೋದಕ್ಕೆ ಈ ರಿಚುವಲ್ಸ್ಗಳು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಓಕೆನಾ, ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಿಮಗೆ ನಾನು ಹೇಳ್ತಾ ಇರೋದು, ನಿಮಗೆ ನಾನು ಮಾಡಿಸ್ತಾ ಇರೋವಂಥದ್ದು. ಎರಡೂ ಕೂಡ ಲೈವ್ ಸೆಷನ್ ಆಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ನೀವು ಮಾಡುವಂಥದ್ದು. ಸೊ ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಸೆಷನ್ ಎಷ್ಟು ಗಂಟೆವರೆಗೆ ಇರುತ್ತೆ? 1 ಅವರ್ ಅಥವಾ 1 ಅವರ್ ಅಥವಾ 1.5 ತಾಸು ಇರ್ಬೋದು. ಓಕೆನಾ, ಸೊ ಎಸ್, ಆದಷ್ಟು ಬೇಗ ಜಾಯಿನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ ಆ್ಯಂಡ್ ಆದಷ್ಟು ಬೇಗ ಬುಕ್ಕಿಂಗ್ ಕೂಡ ಕ್ಲೋಸ್ ಆಗುತ್ತೆ. ಇದರಲ್ಲಿ ತುಂಬ ಜನ ನಾನು ಏನು ಸೇರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಲಿಮಿಟೆಡ್ ಸೀಟ್, ಹಾಗಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನಾದರೂ ನೋಡಿ. ಎಸ್, ಅವ್ರ ಹೆಸರನ್ನು 3 ಬಾರಿ ಹೇಳ್ತಾ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಎಸ್, ನಿಮ್ಮ ಪರ್ಸನ್ ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ತಗೊಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಓಕೆ, ಈ ಪ್ರೀತಿಯಲ್ಲಿ ಏನೆಲ್ಲ ಆಗಿದೆ ಅಲ್ವಾ, ಅಂದರೆ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಸಮಥಿಂಗ್ ಏನಾದರೂ ಮನಸ್ತಾಪಗಳಾಗಿದ್ದರೆ ಅಥವಾ ಜಗಳಗಳಾಗಿದ್ದರೆ ಅದೆಲ್ಲದನ್ನು ಕೂಡ ಸರಿಪಡಿಸ್ಲಿಕ್ಕೆ ಇಲ್ಲಿ ನೋಡ್ತಾ ಇದ್ದಾರೆ, ಸರಿಪಡಿಸ್ಬೇಕು ಆದಷ್ಟು ಬೇಗ, ಆ ಒಂದು ಯೋಚನೆಯಲ್ಲಿ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ಸೊ ಅವರು ಎಲ್ಲದು ಈ ಲೈಫಲ್ಲಿ, ಅಂದರೆ ಈ ಒಂದು ಲವ್ ಲೈಫಲ್ಲಿ ಏನು ಚೇಂಜಸ್ ಆಗಿದೆ ಅಥವಾ ಏನು ಮನಸ್ತಾಪಗಳು ಬಂದಿದೆ ಅದನ್ನು ಕಂಪ್ಲೀಟಾಗಿ ಸರಿಪಡಿಸ್ಕೊಳ್ಬೇಕು ಅನ್ನೋವಂಥ ಒಂದು ಹಠದಲ್ಲಿ ಇರುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಅವ್ರು ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿದ್ದಾರೆ ಅಥವಾ ನಿಮಗೆ ಅವರು ನೋವು ಮಾಡಿದ್ದಾರೆ ಅನ್ನೋವಂಥದ್ದು ಎಲ್ಲೋ ಒಂದು ಕಡೆ ಅವರಿಗೆ ರಿಯಲೈಸ್ ಆಗಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವ್ರ ಸೈಡಿಂದ ನಿಮಗೆ ಮನಸ್ಸಿಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ಬೇಜಾರು ಮಾಡಿದ್ದಾರೆ. ಓಕೆ, ಗೊತ್ತೋ ಗೊತ್ತಿಲ್ಲದೇ ನಿಮಗೆ ತುಂಬಾ ಬೇಜಾರು ಮಾಡಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ.
ಅದಕ್ಕೆ ಅವರಿಲ್ಲಿ ಓಕೆ ಫಸ್ಟ್ ಮೆಸೇಜ್ ಬಂದಿರೋ ಕಾರಣ ನಿಮ್ಮ ಮನಸ್ಸಿಗೆ ಅವ್ರು ಏನು ನೋವು ಮಾಡಿದ್ದಾರೆ ಅಥವಾ ಹರ್ಟ್ ಮಾಡಿದ್ದಾರೆ ಅದೇ ರೀಸನಿಂದನೇ ಅದೆಲ್ಲದನ್ನು ಕೂಡ ಅವರಾಗಿ ಅವರೇ ಸರಿ ಮಾಡಬೇಕು. ಇಲ್ಲಿ ಅವರಿಂದನೇ ಎಲ್ಲೋ ಒಂದು ಕಡೆ ಈ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿದ್ದು ಅಥವಾ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಬರಲಿಕ್ಕೆ ಕಾರಣ ನಿಮ್ಮ ಪರ್ಸನ್ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅವರು ಅದನ್ನು ಸ್ವೀಕರಿಸಿದ್ದಾರೆ. ನನ್ನಿಂದನೇ ತಪ್ಪಾಗಿದೆ ಹೌದು ಅಂತ ಹೇಳಿ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಆ್ಯಂಡ್ ಅವರಿಂದ ಆಗಿರುವಂಥ ಮಿಸ್ಟೇಕ್ಸ್ನ ಅವರೇ ಸರಿಪಡಿಸ್ಲಿಕ್ಕೆ ಅವರಿಲ್ಲಿ ರೆಡಿ ಆಗಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಅವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಎಲ್ಲೋ ಒಂದು ಕಡೆ ಭಯ ಪಡ್ತಿದ್ದಾರೆ, ಹೆದರಿಕೆ ಆಗ್ತಿದೆ ಅವರಿಗೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೇನೋ, ಕಂಪ್ಲೀಟಾಗಿ ನೀವು ಅವರಿಂದ ದೂರ ಆಗ್ಬಿಡ್ತೀರೇನೋ, ಆ ರೀತಿಯಾಗಿ ಅವರಿಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಕಂಪ್ಲೀಟಾಗಿ ಬಿಟ್ಟು ಹೋಗ್ಬಿಡ್ತೀರಾ, ಇನ್ಯಾವುದೇ ಕಾರಣಕ್ಕೂ ಅವ್ರ ಲೈಫಲ್ಲಿ ಬರೋದೇ ಇಲ್ವೇನೋ, ಆ ರೀತಿಯಾಗಿ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಎನರ್ಜಿನೂ ಕೂಡ ಇರ್ಬೋದು ಈ ರೀತಿಯಾಗಿ. ಇನ್ನು ನಿಮ್ಮ ಲೈಫಲ್ಲಿ ಅವ್ರು ಬರೋದೇ ಇಲ್ಲ, ಮುಗ್ದೋಯ್ತು ಅನ್ನೋ ಥರ ನೀವಿಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ. ಎಸ್, ಆ ಭಯದಿಂದನೇ ಅಂದರೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ಅವರಿಗೆ ಫೀಲ್ ಆಗ್ತಿರೋದು ನೀವೆಲ್ಲಿ ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋಂಥ ಭಯದಲ್ಲೇನೆ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರ ತಪ್ಪನ್ನ ಒಪ್ಕೊಂಡು ಸರಿ ಮಾಡ್ಕೊಳ್ಬೇಕು, ಮಾತಾಡಿ ಅದನ್ನು ಬಗೆಹರಿಸ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಅವರ ನಿರ್ಧಾರ ಇದೇ ಆಗಿರುವಂಥದ್ದು, ಸರಿಪಡಿಸ್ಕೋಬೇಕು ರಿಲೇಶನ್ಶಿಪ್ ಆದಷ್ಟು ಬೇಗ ಅಂತ ಹೇಳಿ. ಓಕೆ, ಸೊ ಎಸ್, ಇಲ್ಲಿ ನಿಮ್ಮ ಹತ್ರ ಕೆಲವೊಂದು ಸಲ ಅವ್ರು ಇಲ್ಲಿ ರೂಡಾಗಿ ನಡ್ಕೊಂಡಿರ್ಬೋದು, ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಅವರಿಲ್ಲಿ ನಡ್ಕೊಂಡಿರ್ಬೋದು, ನಿಮ್ಮ ಮಾತನ್ನ ಅವರು ಸರಿಯಾಗಿ ಕೇಳಲಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದೆಲ್ಲದೂ ಕೂಡ ಅವ್ರಿಗೆ ಇಲ್ಲಿ ಗಿಲ್ಟಿ ಫೀಲ್ ಆಗ್ತಿದೆ, ನಿಮ್ಮ ಮಾತನ್ನ ಅವರು ಕೇಳಬೇಕಿತ್ತು ಅನ್ನೋವಂಥದ್ದು. ಓಕೆ, ಎಸ್, ನೀವು ಅವ್ರ ಲೈಫನ್ನು ಚೇಂಜ್ ಮಾಡೋದಕ್ಕೆ ಒಂದು ಓಕೆ, ಅವ್ರ ಲೈಫನ್ನು ಚೇಂಜ್ ಆಗಲಿಕ್ಕೆ ಕಾರಣ ನೀವೇನೆ. ಓಕೆನಾ, ಸೊ ಅವ್ರಿಗೆ ಅದು ರಿಯಲೈಸ್ ಆಗಿದೆ. ಅವ್ರ ಲೈಫಲ್ಲಿ ಇವಾಗ ಏನೆಲ್ಲ ಸಕ್ಸಸ್ನ ನೋಡಿದ್ದಾರೆ ಅಥವಾ ಅವ್ರ ಲೈಫಲ್ಲಿ ಇವಾಗ ಏನೆಲ್ಲ ಬೆಳವಣಿಗೆ ಮುಂದುವರೆದಿದ್ದಾರೆ ಜೀವನದಲ್ಲಿ, ಅದೆಲ್ಲದಕ್ಕೂ ಕಾರಣ ನೀವೇನೆ. ಸೊ ಅದು ಅವ್ರಿಗೆ ಇಲ್ಲಿ ರಿಯಲೈಸ್ ಆಗಿದೆ. ಓಕೆ, ಎಲ್ ಲೆಟರ್, ಜೆ ಲೆಟರ್, ವಿ ಲೆಟರ್, ಡಿ ಲೆಟರ್, ಜೆ, ಎನ್, ಬಿ, ವಿ, ಎಕ್ಸ್ ಅನ್ನೋಂಥ ಒಂದು ಲೆಟರ್ ಇಲ್ಲಿ ಬರ್ತಿದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆನೂ ನೀವು ಇಲ್ಲಿ ರೀಡಿಂಗ್ನ ನೋಡ್ತಾ ಇರಬಹುದು. ಸೊ ನಿಮ್ಮ ಎಕ್ಸ್ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ, ಏನಾದರೂ ಮನಸ್ತಾಪ ಮಾಡ್ಕೊಂಡು ದೂರ ಆಗಿದ್ರೆ, ಇಲ್ಲಿ ಮದುವೆ ಆಗಿ ಹಸ್ಬೆಂಡ್ ವೈಫ್ ದೂರ ಆಗಿದ್ದೀರಾ ಅಥವಾ ಪಾರ್ಟ್ನರ್ಸೇ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನು ದೂರ ಆಗಿದ್ರೆ, ಎಕ್ಸ್ ಹಸ್ಬೆಂಡ್, ಎಕ್ಸ್ ವೈಫ್, ಎಕ್ಸ್ ಪಾರ್ಟ್ನರ್ ದೂರ ಆಗಿದ್ರೆ, ಸೊ ಅವರ ಎನರ್ಜಿನೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಎಕ್ಸ್ ಪರ್ಸನ್ ಎನರ್ಜಿ ಕೂಡ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್. ಓಕೆ, ಆರ್ ಲೆಟರ್, ಐ ಲೆಟರ್, ಸಿ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಇದೆ. ಓ ಮೈ ಗಾಡ್. ಓಕೆ, ಎಸ್. ಓಕೆ, ನನ್ನ ಕೈ ತುಂಬ ಹರ್ಟ್ ಆಗ್ತಿದೆ. ಸೊ ಎಸ್. ಓಕೆ, ಇಲ್ಲಿ ಸ್ವಲ್ಪ ದ್ವೇಷ ಮಾಡ್ತಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ ನನಗೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಬೇಕು ಅಂತ ದ್ವೇಷ ಮಾಡ್ತಿರೋವಂಥದ್ದು ಅಂದರೆ, ಓಕೆ, ಆ ದ್ವೇಷ ನಿಮ್ಮ ಪರ್ಸನ್ನಿಂದ ಇರ್ಬೋದು, ನಿಮ್ಮಿಂದ ಇರ್ಬೋದು. ಬೇಕು ಅಂತ ದ್ವೇಷ ಮಾಡ್ತಿರೋದಲ್ಲ, ಇಲ್ಲಿ ಯಾರೊಬ್ಬರು ದ್ವೇಷ ಮಾಡೋ ಹಾಗೆ ಅಂದರೆ ನಿಮ್ಮನ್ನು ಅವರು ದ್ವೇಷಿಸೋ ಹಾಗೆ, ಅವರು ನಿಮ್ಮನ್ನು ದ್ವೇಷಿಸೋ ಹಾಗೆ ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಎಸ್. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಕೈ ಸ್ವಲ್ಪ ಹರ್ಟ್ ಆಯಿತು. ಓಕೆ, ಎಸ್. ನಿಮ್ಮ ಪರ್ಸನ್ ಅವರ ನಿರ್ಧಾರ ಏನಿದೆ ಈ ಒಂದು ಪ್ರೀತಿಯಲ್ಲಿ? ಏಸ್ ಆಫ್ ವ್ಯಾಂಡ್ಸ್ ಬರ್ತಿದೆ ಫಸ್ಟ್ ಕಾರ್ಡ್. ಓಕೆ, 8 ಆಫ್ ವ್ಯಾಂಡ್ಸ್, 9 ಆಫ್ ಕಪ್ಸ್,
Six of Pentacle, Page of Pentacle, King of Swords, the Wheel card, the Hermit card ಬರ್ತಾ ಇದೆ. Bottom of the card, the Emperor. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅವರ ನಿರ್ಧಾರ ನೋಡಿದಾಗ ಇಲ್ಲಿ ಮದುವೆಗೋಸ್ಕರ ಏನಾದರೂ ನೀವು ಕಮಿಟ್ಮೆಂಟ್ ಕೇಳ್ತಾ ಇದ್ರೆ, ಅಥವಾ ಅವ್ರಿಗೆ ನೀವು ಮದುವೆಗೋಸ್ಕರ ಎಲ್ಲೊಂದು ಕಡೆ ಅವ್ರನ್ನ ತುಂಬ ಹರ್ಟ್ ಮಾಡಿದ್ದೀರಾ ಅಥವಾ ಟಾರ್ಚರ್ ಮಾಡಿರೋ ಥರ ಇದೆ ಇಲ್ಲಿ. ಅಂದರೆ ಪದೇ ಪದೇ ವಿಷಯನ ಅದನ್ನೇ ಕೇಳಿ ಕೇಳಿ ಅವ್ರನ್ನ ಅವ್ರ ಮನಸ್ಸಿಗೆ ನೋವು ಮಾಡಿರೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಇಲ್ಲಿ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದಾರೆ. ಇಲ್ಲಿ ನೀವು ಅನ್ಕೊಂಡಿದ್ರೆ ಈ ಪ್ರೀತಿಲಿ ಅವ್ರು ಏನು ಎಫರ್ಟ್ ಹಾಕ್ತಿಲ್ಲ, ಅವರು ಮನೆಯಲ್ಲೂ ಮಾತಾಡ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದಾರೆ ಅಂತ ಇಲ್ಲಿ ನಿಮಗೆ ಫೀಲ್ ಆಗ್ತಾ ಇದ್ರೆ, ಬಟ್ ಅವ್ರಿಲ್ಲಿ ನಿಮಗೆ ಗೊತ್ತಿಲ್ಲದೇನೆ ತುಂಬಾನೇ ಅವ್ರು ಎಫರ್ಟ್ ಹಾಕ್ತಾ ಇದ್ದಾರೆ. ಓಕೆನಾ? ನಿಮಗೆ ಅನಿಸಿರ್ಬೋದು ಅವ್ರು ಏನೂ ಎಫರ್ಟ್ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಬಟ್ ಇಲ್ಲಿ ಅವರು ಅವ್ರ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಕನ್ವಿನ್ಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಫ್ಯಾಮಿಲಿಗೋಸ್ಕರನೂ ನೀವಿಬ್ರು ದೂರ ಆಗಿರೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಂಡಿಲ್ಲ ಈ ಪ್ರೀತಿಗೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ನೀವಿಬ್ರು ಸಪ್ರೇಷನ್ ಆಗ್ತಿರುವಂಥದ್ದು, ಆಲ್ರೆಡಿ ದೂರ ಆಗಿರೋಂಥ ಒಂದು ಎನರ್ಜಿ ಇದೆ. ಆ್ಯಂಡ್ ಕ್ಯಾಸ್ಟ್ ಇಶ್ಯೂಸ್ ಇಲ್ಲಿ ತುಂಬಾನೇ ಕಾಣಿಸ್ತಾ ಇದೆ. ಇಬ್ಬರದ್ದು ಕ್ಯಾಸ್ಟ್ ಸೇಮ್ ಇಲ್ಲ, ದೂರ ಅಂದರೆ ಬೇರೆ ಕ್ಯಾಸ್ಟ್ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ, ನಿಮ್ಮ ಪರ್ಸನ್ ಬೇರೆ ಊರಲ್ಲಿದ್ದಾರೆ, ನೀವು ಬೇರೆ ಊರಲ್ಲಿದ್ದೀರಾ. ಅಂದರೆ ಬೇರೆ ಕಂಟ್ರಿ ಕೂಡ ಇಲ್ಲಿ ಬರ್ತಾ ಇದೆ, ಬೇರೆ ದೇಶದಲ್ಲೇ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ನೀವು ನಿಮ್ಮ ಪರ್ಸನ್ ದೂರ ದೂರ ಇರುವಂಥದ್ದು, ಆ್ಯಂಡ್ ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಮದುವೆ ಆಗಿ ನೀವಿಬ್ರು ದೂರ ಇರೋವಂಥ ಒಂದು ಎನರ್ಜಿ ಕೂಡ ಇದೆ ಇಲ್ಲಿ. ಎಸ್, ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಆಗಿ ನೀವಿಬ್ರು ದೂರ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಇವಾಗ ಎಸ್, ಇಲ್ಲಿ ನಿಮ್ಮ ಪರ್ಸನ್ ಇವಾಗ ದೂರ ಆಗ್ಲಿಕ್ಕೆ ಎಲ್ಲೋ ಒಂದು ಕಡೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಡಿವೋರ್ಸ್ ಕೇಳಬೇಕು ಅಥವಾ ನಿಮ್ಮಿಂದ ದೂರ ಆಗಬೇಕು, ಆ ರೀತಿಯಾದಂಥ ನಿರ್ಧಾರ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಆ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ನೆಕ್ಸ್ಟ್ ಮಂತಲ್ಲಿ ಅಥವಾ ಜಾನ್ವರಿಯಲ್ಲಿ ಈ ಒಂದು ಮಾತುಕತೆ ನಿಮ್ಮಿಬ್ರ ಮಧ್ಯೆ ಬರಬಹುದು, ಡಿವೋರ್ಸ್ ಅನ್ನೋಂಥ ಮಾತುಕತೆ ನಿಮ್ಮಿಬ್ರ ಮಧ್ಯೆ ಬರಬಹುದು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಿದೆ. ಇದು ಕೆಲವೊಂದು ಬ್ಯೂಟಿಫುಲ್ ಸೋಲಿಗೆ ಕನೆಕ್ಟ್ ಆಗ್ಬೋದು. ಯಾರೆಲ್ಲ ಕಾರ್ಮಿಕ್ ರಿಲೇಶನ್ಶಿಪ್ನ ಲೀಡ್ ಮಾಡ್ತಾ ಇದ್ದೀರಾ, ತುಂಬ ಕಷ್ಟಪಡ್ತಿದ್ದೀರಾ ನಿಮ್ಮ ಪರ್ಸನಿಂದ ಅಂತ ಹೇಳಿದ್ರೆ ಅವರಿಗೋಸ್ಕರ ಈ ಒಂದು ಮೆಸೇಜ್ ಆಗಿದೆ. ಓಕೆನಾ? ಸೊ ಇದೆಲ್ಲರಿಗೂ ಅನ್ವಯ ಆಗಲ್ಲ. ಇವಾಗ ಏನು ಚಾನಲೈಸ್ ಮೆಸೇಜ್ ಬರ್ತಿದೆ ಇದು, ಸೊ ಕೆಲವೊಬ್ಬರಿಗೆ ಮಾತ್ರ ಇದು ರೆಸನೇಟ್ ಆಗುತ್ತೆ ಅಂತ ಇಲ್ಲಿ ಕಾಣಿಸ್ತಿದೆ. ಯಾರು ಕಾರ್ಮಿಕ್ ರಿಲೇಶನ್ಶಿಪ್ಪಲ್ಲಿ ರಿಲೇಶನ್ಶಿಪ್ಪಲ್ಲಿ ಒದ್ದಾಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರಿಂದ ತುಂಬ ಹಿಂಸೆನ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅವ್ರು ಇಲ್ಲ ಒಂದು ಕಡೆ ನಿಮಗೆ ಡಿವೋರ್ಸ್ ಕೊಡಲಿಕ್ಕೆ ಅವರು ಒಪ್ಕೊಳ್ತಾ ಇದ್ದಾರೆ, ಡಿವೋರ್ಸ್ ಕೊಡ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಅಂದರೆ ಮ್ಯೂಚುವಲ್ ಆಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡೇ ಇಲ್ಲಿ ದೂರ ಆಗ್ತಿರುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಡೋಂಟ್ ಸ್ಟಾಪ್. ಎಸ್, ಸಿ ಅವರಾಗೆ ಏನಾದರೂ ನಿಮಗೆ ಏನಾದರೂ ಹೇಳಕ್ಕೆ ಬಂದರೆ ಅಥವಾ ನಿಮ್ಮನ್ನು ಸಮಾಧಾನ ಮಾಡಕ್ಕೆ ಬಂದರೆ ಅಥವಾ ಅವರಾಗೆ ಸರಿಪಡಿಸ್ತಾರೆ ಅಂತ ಹೇಳಿದಾಗ ನೀವೆಲ್ಲೊಂದು ಕಡೆ ಬೇಡ, ಇಷ್ಟು ದಿನ ಆಗದೆ ಇದ್ದಿದ್ದು, ಇಷ್ಟು ದಿನ ಮಾಡದಿದ್ದು, ಇವಾಗ ಯಾಕೆ ನೀನು ಮಾಡ್ತಾ ಇದೆಯಾ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿ ಅವ್ರನ್ನ ತಡಿಬೇಡಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಓಕೆ, ಅವ್ರು ಏನಾದರೂ ಈ ಪ್ರೀತಿನ ಸರಿಪಡಿಸ್ಲಿಕ್ಕೆ ಅಥವಾ ಅವ್ರ ಕಡೆಯಿಂದ ಏನಾದರೂ ಒಂದು ಸ್ಟೆಪ್ ತಗೊಳ್ತಾರೆ ಅಂದರೆ ನೀವು ಅವ್ರನ್ನ ಸ್ಟಾಪ್ ಮಾಡಬೇಡಿ. ಅವ್ರ ಲೈಫಲ್ಲಿ ಅಥವಾ ಈ ಒಂದು ಪ್ರೀತಿಯಲ್ಲಿ ಅವ್ರು ಏನು ಮಾಡಬೇಕು ಅನ್ನೋಂಥ ಒಂದು ಬುದ್ಧಿ ಅವರಿಗೆ ಇದೆ, ಜ್ಞಾನ ಅವರಿಗಿದೆ. ಸೊ ಅವ್ರಿಲ್ಲಿ ಸರಿಪಡಿಸ್ಕೊಳ್ಬೋದು ಅಥವಾ ಇದನ್ನು ಇನ್ನೊಂದು ಸ್ವಲ್ಪ ಹಾಳು ಮಾಡ್ಕೊಳ್ಬೋದು. ಎರಡೂ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆನಾ? ಸೊ ನೀವು ಪ್ರತಿಯೊಂದನ್ನು ಕೂಡ ಸೈಲೆಂಟಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಬರ್ತಿರೋಂಥ ಮೆಸೇಜ್ ನೀವು ಸೈಲೆಂಟಾಗಿ ಅದೆಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿ, ನೀವು ಅದು ಯಾವುದನ್ನು ಕೂಡ ಸ್ಟಾಪ್ ಮಾಡಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಲುಕ್ ಫಾರ್ ಅ ಸೈನ್. ಯೂನಿವರ್ಸಿನ ಸಿಗುವಂಥ ಸೈನ್ ಇರ್ಬೋದು, ಗೈಡೆನ್ಸ್ ಇರ್ಬೋದು, ಅದನ್ನು ಅರ್ಥ ಮಾಡ್ಕೊಡಿ. ಅದನ್ನು ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಇರೋಂಥ ಮೆಸೇಜ್ ನಿಮಗೆ ಕೊಡ್ತಾ ಇದ್ದಾರೆ. ನಾಟ್ ದ ರೈಟ್ ಟೈಮ್ ಬರ್ತಾ ಇದೆ. ಲಿಸ್ಟನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳ್ತಿದೆ ಅದನ್ನ ಕೇಳಿ. ಲುಕ್ ಫಾರ್ ಎ ಸೈನ್. ಯೂನಿವರ್ಸ್ ನಿಮಗೆ ತುಂಬ ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ ಕೆಲವೊಂದು ಮೆಸೇಜ್ಗಳನ್ನ, ಕೆಲವೊಂದು ಸೈನ್ಗಳನ್ನ. ಕೆಲವೊಬ್ರು ಇದನ್ನ ಇಗ್ನೋರ್ ಮಾಡ್ತಾ ಇರ್ಬೋದು ಅಥವಾ ಕೆಲವೊಬ್ರು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟಪಡ್ತಿರ್ಬೋದು. ತುಂಬ ಯೂನಿವರ್ಸಿಂದ ನಿಮಗೆ ಸೈನ್ ಸಿಗ್ತಾ ಇದೆ, ನಿಮಗೆ ಗೊತ್ತಾಗ್ತಿದೆ, ಬಟ್ ಅಲ್ಲಿ ಕೆಲವೊಬ್ಬರಿಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಈ ಸೈನ್ ಏನು, ಇದರ ಒಂದು ಮೀನಿಂಗ್ ಏನು, ಅರ್ಥ ಏನು ಅನ್ನುವಂಥದ್ದು. ಸೊ ಆ ಟೈಮಲ್ಲಿ ನೀವೇನು ಥಿಂಕ್ ಮಾಡ್ತಾ ಇರ್ತೀರ ಅದಕ್ಕೆ ರಿಲೇಟೆಡ್ ಆಗಿ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಇದೊಂದನ್ನು ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ.
ನಿಮಗೇನಾದರೂ ಯೂನಿವರ್ಸಿಂದ ನಿಮಗೆ ಸೈನ್ ಸಿಗ್ತಿದೆ, ಬಟರ್‌ಫ್ಲೈ ಇರ್ಬೋದು ಅಥವಾ ನಂಬರ್ಸ್ ಇರ್ಬೋದು ಅಥವಾ ಕೆಲವೊಂದು ಸ್ಟೇಟಸಲ್ಲಿ ನೀವು ನೋಡ್ಬೋದು, ಏನಾದರೂ ಒಂದು ನಿಮಗೆ ಅನ್ವಯ ಆಗುವಂಥದ್ದೇ ಮೆಸೇಜ್‌ಗಳು ಸಿಗ್ತಾ ಇರತ್ತೆ. ಸೊ ಲಾಸ್ಟ್ ಟೈಮ್ ನನಗೂ ಇದೇ ಥರನೇ ನನಗೊಂದು ಸೈನ್ ಸಿಕ್ಕಿದ್ದು, ನನ್ನ ಎಕ್ಸ್‌ಪೀರಿಯನ್ಸ್ ಹೇಳ್ಕೋಬೇಕು. ಯಾವುದೋ ವಿಷಯದ ಬಗ್ಗೆ ನಾನು ತುಂಬ ಆಲೋಚನೆ ಮಾಡ್ತಾ ಇದ್ದೆ. ನನಗೆ ಸರಿಯಾಗಿ ಯೂನಿವರ್ಸಿಂದ ತುಂಬ ಬ್ಯೂಟಿಫುಲ್ ಆಗಿ ಮೆಸೇಜ್ ಸಿಕ್ತು. ನನಗೆ ತುಂಬಾನೇ ಖುಷಿ ಆಯ್ತು. ಅದನ್ನ ನಾನು ಸ್ಟೇಟಸಲ್ಲೂ ಕೂಡ ಶೇರ್ ಮಾಡ್ಕೊಳ್ಬೇಕಂತ ಇದೆ. ಸ್ವಲ್ಪ ಬಿಸಿ ಇರೋ ಕಾರಣ ನಾನು ಅದನ್ನ ಶೇರ್ ಮಾಡ್ಕೊಂಡಿಲ್ಲ. ಸೊ ಇವಾಗ ನನಗೆ ಲುಕ್ ಫಾರ್ ಎ ಸೈನ್ ಅಂತ ಬಂದ ತಕ್ಷಣ ನೆನಪಾಯ್ತು. ಸೊ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಮೆಸೇಜ್. ನನಗೆ ಆ ಟೈಮಲ್ಲಿ ಅದು ಆ ಮೆಸೇಜ್ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಏನು ಯೋಚನೆ ಮಾಡ್ತಿದ್ದೆ ಅಲ್ವಾ, ಏನು ಥಿಂಕ್ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಸರಿಯಾಗಿ ಉತ್ತರ ಇತ್ತು. ಓಕೆನಾ? ಸೊ ಹಾಗಾಗಿ ನಿಮಗೇನಾದರೂ ಸೈನ್‌ಗಳು ಸಿಕ್ಕಿದಾಗ ನೀವೇನು ಆಲೋಚನೆ ಮಾಡ್ತಿರ್ತೀರಾ ಅಥವಾ ನಿಮ್ಮ ಸಿಚುಯೇಷನ್‌ಗೆ ತಕ್ಕಂತೆಯೇ ಅದು ನಿಮಗೆ ಆನ್ಸರ್ ಆಗಿ ಸಿಗ್ತಾ ಇರತ್ತೆ. ನೀವು ಅಬ್ಸರ್ವ್ ಮಾಡಬೇಕು ಅಷ್ಟೇನೆ. ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ, ಕನೆಕ್ಟ್ ಆಗ್ತೀರಾ ಅಥವಾ ಆಲ್ರೆಡಿ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಇದು ನಿಮಗೆ ತುಂಬಾನೇ ಸುಲಭ. ಯೂನಿವರ್ಸ್ ನಿಮಗೇನು ಹೇಳ್ತಿದ್ದಾರೆ, ನಿಮ್ಮ ಜೊತೆ ಏನು ಮಾತಾಡ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ತುಂಬಾ ಸುಲಭ. ಓಕೆ? ಒಂದೇ ಒಂದು ಮೆಸೇಜ್‌ನ ತೆಗೆಯೋಣ. ರೊಮ್ಯಾಂಟಿಕ್ ಏಂಜಲ್ ಕಡೆಯಿಂದ ಏನು ಬರ್ತಿದೆ? ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಕ್ಯಾಸ್ಟ್ ಇಶ್ಯೂಸ್ ಇರ್ಬೋದು ಅಥವಾ ನಿಮ್ಮನ್ನ ಏನು ಕಂಟ್ರೋಲ್ ಮಾಡ್ತಿದೆ ಕೆಲವೊಂದು ವಿಷಯಗಳನ್ನ ಲೆಟ್ ಗೋ ಮಾಡಿ, ಬಿಟ್ಬಿಡಿ. ಡೋಂಟ್ ಸ್ಟಾಪ್ ಆ್ಯಂಡ್ ನಾಟ್ ದ ರೈಟ್ ಟೈಮ್ ಆ್ಯಂಡ್ ಲುಕ್ ಫಾರ್ ಎ ಸೈನ್. ಸೊ ನಿಮ್ಮ ಲೈಫಲ್ಲಿ ಏನಾದರೂ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದೆ ಕೆಲವೊಂದು ವಿಷಯಗಳಂತ ಹೇಳಿದ್ರೆ ಯೂನಿವರ್ಸಿಗೆ ಅದನ್ನು ಸಬ್ಮಿಟ್ ಮಾಡಿ ಆ್ಯಂಡ್ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಎಲ್ಲ ವಿಷಯಗಳನ್ನ ಯೂನಿವರ್ಸಿಗೆ ಸರೆಂಡರ್ ಮಾಡಿ. ಓಕೆ? ಎಸ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ರಿಚುವಲ್ಸಿಗೆ ಜಾಯ್ನ್ ಆಗೋದಕ್ಕೆ ಮಿಸ್ ಮಾಡಬೇಡಿ, ಮರಿಬೇಡಿ. ಆ್ಯಂಡ್ ಬ್ಯೂಟಿಫುಲ್ ಆಗಿ ನಿಮಗೆ ಈ ಕ್ಷಣ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರಬಹುದು ಅಥವಾ ರಿಲೇಶನ್ಶಿಪಲ್ಲಿ ಪ್ರಾಬ್ಲಮ್ ಇರ್ಬೋದು. ಈ ಒಂದು ರಿಚುವಲ್ಸಿಗೆ ಜಾಯಿನ್ ಆದಮೇಲೆ ನೀವೇ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಮಾಡ್ತೀರಾ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನೇ ಮಾಡ್ತೀರಾ. ಓಕೆ? ಸೊ ಆದಷ್ಟು ಬೇಗ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗೋದ್ರೊಳಗೆ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಹ್ಯಾಪಿ ನೈಟ್. ಚೆನ್ನಾಗಿ ನಿದ್ದೆ ಮಾಡಿ. ಥ್ಯಾಂಕ್ ಯು.